ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರೇ, ನಿಮಗಾಗಿ ತಾರೀಖು 2/8/2026ರಿಂದ 8/8/2026ರವರೆಗಿನ ವಾರ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಈಗ ಒಂದೊಂದೇ ರಾಶಿಯನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿ. ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಉಗ್ರತೆ ತುಂಬಿರುತ್ತದೆ. ಆದಾಯವು ಕಡಿಮೆ ಇದ್ದು ಖರ್ಚು ಹೆಚ್ಚಾಗುವ ಸಂಭವವಿದೆ. ಮಾತಿನಲ್ಲಿ ಬಹಳ ಒರಟುತನ ಇರುತ್ತದೆ, ಎಚ್ಚರ. ಬಂಧುಗಳೊಡನೆ ಬಹಳ ವ್ಯಾವಹಾರಿಕವಾಗಿ ವರ್ತಿಸುವಿರಿ. ಹೀಗಾಗಿ ಬಂಧುಗಳ ಸಹಕಾರ ಸಿಗುವುದು ಬಹಳ ಕಷ್ಟ. ವ್ಯವಹಾರಕ್ಕೆ ಮಾಡುವ ವೆಚ್ಚ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಇರುವುದಿಲ್ಲ. ಗುಪ್ತ ಸಂಬಂಧಿ ದೋಷಗಳು ಕೆಲವರನ್ನು ಕಾಡುತ್ತವೆ. ಸಂಗಾತಿ ಆರೋಗ್ಯಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ಕೃಷಿಯಿಂದ ಅನಿರೀಕ್ಷಿತ ಲಾಭವನ್ನು ಕಾಣಬಹುದು. ಹಿರಿಯರ ಆಸ್ತಿಯಿಂದ ನಿಮಗೆ ಲಾಭವಿರುತ್ತದೆ. ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ, ಆದರೆ ಒತ್ತಡ ಹೆಚ್ಚಾಗಿರುತ್ತದೆ. ವೃಷಭ ರಾಶಿ. ಬಹಳ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಬಂಧುಗಳ ಸಹಕಾರವು ಉತ್ತಮವಾಗಿ ದೊರೆಯುತ್ತದೆ. ಕೃಷಿ ಭೂಮಿ ವ್ಯವಹಾರ ಮಾಡುವವರಿಗೆ ಲಾಭವಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರದ ಫಲಿತಾಂಶ ಬರುತ್ತದೆ. ಸಂಗಾತಿಯ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಬಹುದು. ಸಂಗಾತಿ ಸಹಕಾರದಿಂದ ಸ್ಥಿರಾಸ್ತಿ ಖರೀದಿ ಕೂಡ ಮಾಡಬಹುದು. ಕೆಲವು ವಿಷಯಗಳಲ್ಲಿ ಹಿರಿಯರು ನಿಮ್ಮನ್ನು ವಿರೋಧ ಮಾಡುವರು. ಹಿರಿಯರ ಕೃಷಿ ಭೂಮಿ ನಿಮಗೆ ದೊರೆಯುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿರುವವರಿಗೆ ಈಗ ಬಡ್ತಿ ಸಿಗುವ ಸಂದರ್ಭವಿದೆ. ಸ್ಥಾನಮಾನ ಕೂಡ ಹೆಚ್ಚಾಗಬಹುದು. ಮಿಥುನ ರಾಶಿ. ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸುವಿರಿ. ಆದಾಯವು ನಿರೀಕ್ಷೆಗೆ ಮೀರಿ ಇರುತ್ತದೆ. ಸರ್ಕಾರದಿಂದ ಬರಬೇಕಾಗಿದ್ದ ಸೌಲಭ್ಯಗಳು ಈಗ ಒದಗಿ ಬರುತ್ತವೆ. ನಿಮ್ಮ ಧರ್ಮ ಕಾರ್ಯಗಳಿಗೆ ಮಾತ್ರ ಹಿರಿಯರ ಸಹಕಾರ ಸಿಗುತ್ತದೆ. ಸ್ಥಿರಾಸ್ತಿ ಕೊಳ್ಳುವಾಗ ಬಹಳ ಎಚ್ಚರ, ಬಹಳ ದುಬಾರಿಯಾಗಬಹುದು. ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದ ಫಲಿತಾಂಶವಿರುತ್ತದೆ. ಕೃಷಿಯಿಂದ ಸ್ವಲ್ಪ ಆದಾಯ ಕಡಿಮೆಯಾಗುತ್ತದೆ. ಸಂಗಾತಿಯ ಸಹಕಾರದಿಂದ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ. ಕೆಲಸ ಮಾಡುವ ಜಾಗದಲ್ಲಿ ಹಿತಶತ್ರುಗಳು ಹೆಚ್ಚಾಗುವರು. ಆಹಾರ ಪದಾರ್ಥಗಳನ್ನು ರಫ್ತು ಮಾಡುವವರ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ವೃತ್ತಿಯಲ್ಲಿ ಒತ್ತಡದ ಜೊತೆಗೆ ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ. ಕಟಕ ರಾಶಿ. ಗೌರವ ಮತ್ತು ಧನ ಸಂಗ್ರಹ ಜಾಸ್ತಿ ಇರುತ್ತದೆ. ಆದಾಯವು ಕಡಿಮೆ ಇರುತ್ತದೆ. ಹಿರಿಯ ಮಹಿಳೆಯರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ದೊರೆಯುತ್ತದೆ. ಸ್ಥಿರಾಸ್ತಿಯನ್ನು ಕೊಳ್ಳಲು ಸ್ವಲ್ಪ ಹಣ ಒಟ್ಟು ಮಾಡಿಕೊಳ್ಳಬೇಕಾದೀತು. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರುತ್ತದೆ. ಹಿರಿಯರ ಮೂಲಕ ಸರ್ಕಾರಿ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತವೆ. ಸಂಗಾತಿ ಕಡೆ ಹಿರಿಯರಿಂದ ನಿಮಗೆ ಹೆಚ್ಚು ನೆರವುಗಳು ದೊರೆಯುತ್ತವೆ. ಆಹಾರ ವಸ್ತುಗಳನ್ನು ರಫ್ತು ಮಾಡುವವರಿಗೆ ವ್ಯವಹಾರದಲ್ಲಿ ಏರಿಳಿತಗಳಾಗುತ್ತವೆ. ವಿದ್ಯುತ್ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಅಭಿವೃದ್ಧಿಯ ಜೊತೆಗೆ ಆದಾಯವೂ ಹೆಚ್ಚುತ್ತದೆ. ಸಿಂಹರಾಶಿ. ಒಂದು ರೀತಿಯ ವೈರಾಗ್ಯ ಮನೋಭಾವ ನಿಮ್ಮನ್ನು ಆವರಿಸುತ್ತದೆ. ಆದಾಯವು ತಕ್ಕ ಮಟ್ಟಿಗೆ ಇರುತ್ತದೆ. ಖರ್ಚುಗಳು ಹೆಚ್ಚಾಗುವ ಸಂದರ್ಭವಿದೆ. ಸಂಗಾತಿ ಕಡೆಯವರಿಂದ ಅನುಕೂಲತೆಗಳು ದೊರೆಯುತ್ತವೆ. ಕಟ್ಟಡ ನಿರ್ಮಾಣ ಕೆಲಸಗಾರರಿಗೆ ಹೆಚ್ಚಿನ ಕೆಲಸ ದೊರೆತು ಅವರ ಆದಾಯ ಹೆಚ್ಚುತ್ತದೆ. ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಹೆಚ್ಚು ಕಷ್ಟಪಡಬೇಕು. ಹೆಚ್ಚು ಸಾಲ ಮಾಡಿಕೊಳ್ಳುವುದು ಬೇಡ. ವಿದೇಶದಲ್ಲಿರುವವರು ಸಂಗಾತಿಯನ್ನು ಹೋಗಿ ಸೇರಿಕೊಳ್ಳಲು ಇದು ಸಕಾಲ. ರಾಜಕಾರಣಿಗಳಿಗೆ ಜನಬೆಂಬಲ ಕಡಿಮೆಯಾಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ವ್ಯಾಪಾರಗಾರರಿಗೆ ಸ್ವಲ್ಪ ಮಟ್ಟಿನ ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ನಿರೀಕ್ಷಿತ ಆದಾಯವೂ ಬರುತ್ತದೆ. ಕನ್ಯಾ ರಾಶಿ. ಅಲಂಕಾರಿಕವಾಗಿ ಕಾಣಿಸಿಕೊಳ್ಳಲು ಹೋಗಿ ಅಪಹಾಸ್ಯಕ್ಕೆ ಗುರಿಯಾಗುವಿರಿ. ಈಗ ಆದಾಯವು ತಕ್ಕ ಮಟ್ಟಿಗೆ ಇರುತ್ತದೆ. ಬಂಧುಗಳ ಸಹಕಾರಗಳನ್ನು ಪಡೆಯಲು ಸಾಕಷ್ಟು ಪ್ರಯತ್ನ ಪಡುವಿರಿ. ಆಸ್ತಿ ಮಾರಾಟಗಾರರಿಗೆ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಅಪೇಕ್ಷಿಸಿದ ಯಶಸ್ಸು ಸಹ ಸಿಗುವುದಿಲ್ಲ. ಸ್ವಲ್ಪ ಕಣ್ಣಿನ ತೊಂದರೆ ಕೆಲವರನ್ನು ಕಾಡುತ್ತದೆ.
ಸಂಗಾತಿಯ ಆಲಸಿತನ ನಿಮಗೆ ಕೋಪ ತರಿಸುತ್ತದೆ. ಬಂಧುಗಳಿಂದ ಸ್ವಲ್ಪ ಸಹಕಾರ ಸಿಗುತ್ತದೆ. ಉದ್ಯೋಗ ಸ್ಥಳದಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುವುದು ಒಳಿತು. ಈಗ ಸರ್ಕಾರಿ ಸಹಾಯಗಳು ಸರಾಗವಾಗಿ ಸಿಗುತ್ತವೆ. ಅಪೇಕ್ಷಿಸಿದ ಸಾಲಗಳು ಕೂಡ ದೊರೆಯುತ್ತವೆ. ಕುಲದೇವರ ದರ್ಶನ ಮಾಡುವ ಯೋಗವಿದೆ. ತುಲಾರಾಶಿ. ನಿಮ್ಮ ಅಲಂಕಾರಿಕತೆ ಮಾಯವಾಗಿರುತ್ತದೆ. ಸ್ವಲ್ಪ ಆದಾಯ ಹೆಚ್ಚುತ್ತದೆ. ಕೃಷಿಯಿಂದ ಆದಾಯ ನಿರೀಕ್ಷೆ ಮಾಡಬಹುದು. ನಿಮ್ಮಿಂದಲೇ ಬಂಧುಗಳ ವಿರೋಧ ಕಾಣಿಸುತ್ತದೆ. ಕೃಷಿ ಭೂಮಿ ಮಾರಾಟಗಾರರಿಗೆ ಲಾಭವಿದೆ. ಸಾಂಪ್ರದಾಯಿಕ ಕೃಷಿ ಅಭಿವೃದ್ಧಿ ಮಾಡುವವರಿಗೆ ಹೆಚ್ಚು ಗೌರವ ದೊರೆಯುತ್ತದೆ. ವಿದೇಶಿ ವ್ಯಾಸಂಗ ಮಾಡಬೇಕೆನ್ನುವವರಿಗೆ ಈಗ ಅವಕಾಶಗಳು ದೊರೆಯುತ್ತವೆ. ರಾಜಕೀಯ ಪಟುಗಳಿಗೆ ಹಿನ್ನಡೆಯಾಗುವ ಸಂದರ್ಭವಿದೆ. ಕೆಲವೊಂದು ಸಂದರ್ಭದಲ್ಲಿ ಸಂಗಾತಿ ತಿರುಗಿ ಬೀಳುವ ಸಾಧ್ಯತೆಗಳಿವೆ. ಗಣಿಗಾರಿಕೆ ಮಾಡುವವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಸರ್ಕಾರಿ ಉದ್ಯೋಗದಲ್ಲಿರುವವರ ಅನುಕೂಲತೆಗಳು ಹೆಚ್ಚುತ್ತವೆ. ವೃಶ್ಚಿಕ ರಾಶಿ. ಮನಸ್ಸಿನಲ್ಲಿ ದೃಢ ನಿರ್ಧಾರವಿದ್ದು ಅದರಂತೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಮುನ್ನಡೆಯುವಿರಿ. ಆದಾಯವು ಕಡಿಮೆ ಇರುತ್ತದೆ. ಹಿರಿಯ ಬಂಧುಗಳ ಸಹಕಾರ ನಿಮಗೆ ದೊರೆಯುತ್ತದೆ. ವಿದೇಶದಲ್ಲಿ ಭೂ ವ್ಯವಹಾರ ಮಾಡುವವರಿಗೆ ಹೆಚ್ಚು ಅನುಕೂಲವಿರುತ್ತದೆ. ನಿಮ್ಮ ಮಕ್ಕಳಿಂದ ನಿರೀಕ್ಷಿತ ಗೌರವ ಇರುವುದಿಲ್ಲ. ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ಗಣಿಗಾರಿಕೆ ಮಾಡುವವರಿಗೆ ಸ್ವಲ್ಪ ತೊಡಕು ಉಂಟಾಗಬಹುದು. ಹಿರಿಯರ ವ್ಯವಹಾರಗಳಲ್ಲಿ ಪಾಲು ದೊರೆತು ಲಾಭ ಹೆಚ್ಚುತ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಾಣಬಹುದು. ಧರ್ಮ ಕಾರ್ಯಗಳನ್ನು ಈಗ ಮಾಡುವವರ ಆದಾಯ ಜಾಸ್ತಿಯಾಗುತ್ತದೆ. ಧನಸ್ಸು ರಾಶಿ. ವಾರದ ಆರಂಭದಲ್ಲಿ ಬಹಳ ಜಡತ್ವ ಇರುತ್ತದೆ. ಆದಾಯವು ಕಡಿಮೆ ಇರುತ್ತದೆ. ಈಗ ಬಂಧುಗಳಿಂದ ಸ್ವಲ್ಪ ಮಟ್ಟಿನ ಸಹಕಾರ ಸಿಗುತ್ತದೆ. ಕೃಷಿ ಭೂಮಿಯನ್ನು ಕೊಳ್ಳುವ ಯೋಗವಿದೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಫಲಿತಾಂಶ ಪಡೆಯಲೇಬೇಕು. ಹರಿತವಾದ ಆಯುಧಗಳ ಜೊತೆ ಕೆಲಸ ಮಾಡುವಾಗ ಎಚ್ಚರವಿರಲಿ. ಸಂಗಾತಿ ಜೊತೆ ಮಾಡಿದ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಇರುತ್ತದೆ. ಅನಿರೀಕ್ಷಿತ ಧನಾಗಮನದ ಸಾಧ್ಯತೆಗಳಿವೆ. ನಿಮ್ಮ ಧರ್ಮ ಕಾರ್ಯಗಳಿಗೆ ಮಾತ್ರ ಸಮಾಜದ ಸಹಕಾರ ದೊರೆಯುತ್ತದೆ. ವೃತ್ತಿಯಲ್ಲಿ ಹಿರಿಯ ಮಹಿಳಾ ಅಧಿಕಾರಿಗಳಿಂದ ಸಹಾಯ ದೊರೆಯುತ್ತದೆ. ಮಕರ ರಾಶಿ. ಎಷ್ಟೋ ಬಾರಿ ನೀವು ಪಟ್ಟ ಶ್ರಮಕ್ಕೆ ಬೆಲೆ ಇಲ್ಲಂತಲಾಗುತ್ತದೆ. ಆದಾಯ ಸಾಮಾನ್ಯ ಗತಿಯಲ್ಲಿರುತ್ತದೆ. ಆದರೆ ವಿದೇಶದಲ್ಲಿರುವವರ ಆದಾಯ ಹೆಚ್ಚುತ್ತದೆ. ಈಗ ಶತ್ರುಗಳನ್ನು ದಮನ ಮಾಡುವ ಶಕ್ತಿ ನಿಮಗೆ ಒದಗಿ ಬರುತ್ತದೆ. ಕೃಷಿಯಿಂದ ಆದಾಯ ಹೆಚ್ಚುತ್ತದೆ. ಕೃಷಿಯನ್ನು ವಿಸ್ತರಣೆ ಮಾಡುವ ಯೋಗವಿದೆ. ಕೆಲವರಿಗೆ ಚರ್ಮದ ಮೇಲೆ ಕಲೆಗಳಾಗುವ ಸಾಧ್ಯತೆಗಳಿವೆ. ಸಂಗಾತಿ ಸಹಕಾರದಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಾಣಬಹುದು. ಸಂಗಾತಿಯ ಧನ ಸಹಕಾರಗಳು ನಿಮಗೆ ಹೆಚ್ಚು ಆತ್ಮಬಲ ಕೊಡುತ್ತವೆ. ಅನಿರೀಕ್ಷಿತವಾಗಿ ಪೂಜ್ಯ ವ್ಯಕ್ತಿಗಳ ದರ್ಶನ ಆಗಬಹುದು. ಹಿರಿಯರ ಒಡವೆಗಳು ದೊರೆಯುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಕುಂಭರಾಶಿ. ವಿದೇಶಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ. ವಿದೇಶದಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸುತ್ತಿರುವವರಿಗೆ ಹೆಚ್ಚು ಏಳಿಗೆ ಇರುತ್ತದೆ. ಸಾಮಾನ್ಯ ಆದಾಯವು ಇದ್ದೇ ಇರುತ್ತದೆ. ಚುರುಕಾದ ನಡವಳಿಕೆಯಿಂದ ಎಲ್ಲರ ಗಮನ ಸೆಳೆಯುವಿರಿ. ಸ್ಥಿರಾಸ್ತಿಯನ್ನು ಕೊಳ್ಳುವ ಯೋಗ ಖಂಡಿತ ಇದೆ. ವಿದ್ಯಾರ್ಥಿಗಳಿಗೆ ಅವರ ಅಪೇಕ್ಷೆಯ ಹತ್ತಿರದ ಫಲಿತಾಂಶ ದೊರೆಯುತ್ತದೆ. ಉದರ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು. ಸಂಗಾತಿಯಿಂದ ನಿರೀಕ್ಷಿಸಿದ ಸಹಕಾರಗಳು ದೊರೆಯುವುದು ಕಷ್ಟ. ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ಆಭರಣ ತಯಾರಕರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳನ್ನು ಗೌರವಿಸುವುದು ಬಹಳ ಒಳ್ಳೆಯದು. ಮೀನರಾಶಿ. ಕೆಲಸ ಕಾರ್ಯಗಳಲ್ಲಿ ಬಹಳ ನಿಧಾನಗತಿ ಇರುತ್ತದೆ. ನಿಮ್ಮ ಮಾತಿನಿಂದ ಬಂಧು ಬಾಂಧವರನ್ನು ಎದುರು ಹಾಕಿಕೊಳ್ಳುವಿರಿ. ಸ್ಥಿರಾಸ್ತಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಅವರ ಅಪೇಕ್ಷಿತ ಫಲಿತಾಂಶ ದೊರೆಯುತ್ತದೆ. ಕೆಲವರಿಗೆ ರಕ್ತನಾಳಗಳಲ್ಲಿ ಗಂಟು ಕಾಣಿಸಬಹುದು. ಸಂಗಾತಿಯಿಂದ ನಿಮಗೆ ನಿರೀಕ್ಷೆಗೆ ಮೀರಿದ ಸಹಕಾರ ಸಿಗುತ್ತದೆ. ಹಿರಿಯರ ಒಡವೆಗಳು ಈಗ ನಮಗೆ ದೊರೆಯುವ ಸಾಧ್ಯತೆಗಳಿವೆ. ಒಡವೆಯನ್ನು ಕೊಳ್ಳಲು ಹಣ ಖರ್ಚು ಮಾಡುವಿರಿ. ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲತೆಗಳು ದೊರೆಯುತ್ತವೆ. ಕಬ್ಬಿಣದ ವ್ಯಾಪಾರಿಗಳ ಆದಾಯ ಹೆಚ್ಚುತ್ತದೆ. ಆತ್ಮೀಯರೇ,
ಇದುವರೆಗೆ ನಾನು ತಾರೀಕು 2/8/2026ರಿಂದ 8/8/2026ರವರೆಗಿನ ವಾರ ಭವಿಷ್ಯ ತಿಳಿಸಿದ್ದೇನೆ. ಇದನ್ನು ನಿಮ್ಮ ಒಳಿತಿಗಾಗಿ ಹಂಚಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಮಾಡಿಕೊಳ್ಳಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ದೊರೆಯುತ್ತವೆ. ಧನ್ಯವಾದಗಳು.